ಎಲ್ಲಿಗೆ ಬಂತು ರಾಜಕೀಯ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ ಡಾಕ್ಟರ್ ವಾಮನಾಚಾರ್ಯರು, ಶಿವಲಿಂಗೇಗೌಡರು ಮತ್ತು VR ಸುದರ್ಶನ್ ಅವರು. ಬನ್ನಿ ಈಗ ನಿಮ್ಮಗಳ ಸರದಿ, ನಿಮ್ಮ ಪ್ರಶ್ನೆಗಳೇನು, ನಾಯಕರ ಉತ್ತರಗಳೇನು ನೋಡೋಣ. ಯಾರಿದ್ದೀರಿ ಮೊದಲು? SM ಕೃಷ್ಣ ಅವರು ಮತ್ತು ಅವ್ರ ಪರಿವಾರ ಏನು ಲೂಟಿ ಹೊಡೆದಿದೆ, ದೋಚಿದ್ದಾರೆ, ಲೂಟಿ ಮಾಡಿದ್ದಾರೆ, ಇದನ್ನು ಇವತ್ತು ಪ್ರಶ್ನೆ ಮಾಡಬಾರ್ದು ಅನ್ನೋ ಥರ ಧೋರಣೆಯಲ್ಲಿ ಮಾತಾಡೋದನ್ನ ದಯವಿಟ್ಟು ನೀವು ಬಿಡಬೇಕು. ನೀವು ಕಾನೂನು ಗೌರವಿಸಿ. ಯಾರು ನಿಮ್ಮ ವಿರುದ್ಧ ಏನು ಕೇಸ್ ಹಾಕಿದರೆ ಅದರಲ್ಲಿ ನೀವು ಸತ್ಯವಂತರಾಗಿದ್ದರೆ ಸತ್ಯ ನಿರೂಪಣೆ ಮಾಡಿ, ಧರ್ಮಾತೀತವಾಗಿ ಹೋರಾಟ ಮಾಡಬೇಕೇ ಹೊರತು ಇವತ್ತು ಏನು ಯಡಿಯೂರಪ್ಪ ಅವ್ರು ಮಾಡಿಬಿಟ್ರು ಅಂತ ನೀವು ಅದನ್ನು ಬೆರಳು ತೋರಿಸೋದನ್ನ ದಯವಿಟ್ಟು ನೀವು ನಿಮ್ಮ ಸರಿಯಾದ ರೀತಿಯಾದಂಥ ರಾಜಕೀಯ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಸ್ ಸುದರ್ಶನ್ ಜಿ, ತಮ್ಮ ಉತ್ತರ ಏನು ಸರ್? ವಿಷಯಾಧಾರಿತವಾಗಿ ಹೇಳಬೇಕಾಗತ್ತೆ. ನೀವು ಕತ್ತೆನೂ ಒಂದೇ ಕುದುರೆಗೂ ಒಂದೇ ಕ್ಯಾರೆಕ್ಟರ್ಸ್ ಇದೆಯಾ? ಸೊ ಇದನ್ನು ಗಮನದಲ್ಲಿಟ್ಟು ಕೂಡ ನಾವು ಆಪಾದನೆಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣದ ಉದ್ದೇಶ ಇದೆಯಾ, ತೇಜೋವಧೆ ಮಾಡ್ತಕ್ಕಂಥ ಉದ್ದೇಶ ಇದೆಯಾ, ಸದುದ್ದೇಶ ಇದೆಯಾ, ಕರ್ನಾಟಕದ ಹಿತ ಇದೆಯಾ, ಜನರ ಹಿತ ಇದೆಯಾ ಅಂತಕ್ಕಂಥದ್ದನ್ನು ಕೂಡ ಗಮನ ಹರಿಸಬೇಕಾಗತ್ತೆ. ಎಸ್ ಸರ್, ನಿಮ್ಮ ಉತ್ತರ ಏನದಕ್ಕೆ? ನೀವು ಒಂದು ಪ್ರಶ್ನೆ ಕೇಳಿದ್ರಿ. ನಾವೆಲ್ಲೂ ಈ ದೇಶದಲ್ಲಿ ಜನತಾ ಪರಿವಾರ ಭಾಳ ಪರಿಶುದ್ಧವಾಗಿ ಅಧಿಕಾರ ನಡೆಸ್ಕೊಂಡು ಬಂದಿದೆ. ಒಡೆದು ಕೊನೆಗೆ JDS ಆಗಿ ಉಳಿದಿದೆ. JDS ಅಂತಿಮವಾಗಿ ಉಳಿದಿದೆ. ಇಲ್ಲಿ ಸುದರ್ಶನ್ ಅವರು ಜನತಾ ಪರಿವಾರದಲ್ಲಿ ಇದ್ದಾರೇನೆ. ಇವತ್ತಿನ ದಿವಸ JDS ಪಕ್ಷ ಯಾವುದೇ ರೀತಿಯ ಸಮಯ ಸಾಧಕ ರಾಜಕಾರಣವನ್ನು ಮಾಡಿಲ್ಲ. ಅವತ್ತು ಯಡಿಯೂರಪ್ಪ ಅವತ್ತಿನ ದಿವಸ BJP ಸರ್ಕಾರದ ಅನಿವಾರ್ಯವಾಗಿ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರನ್ನು ಎಳೆದು ಅವತ್ತು ರಾಜಕೀಯದಲ್ಲಿ ಅತಂತ್ರತೆ ಬಂದಂಥ ಸಂದರ್ಭದಲ್ಲಿ ನೀವು ತಳ್ಳಿದ್ದು ಅಲ್ಲ, ನಾವು ತಳ್ಳಿದ್ವು. ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ್ದೇನು ಗೊತ್ತಾ? ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ್ದೇನು? ಕುಮಾರಸ್ವಾಮಿ ಅವರು, ನಾನು ಹೇಳ್ತೀನಿ ಸರ್, ನೀವು ಹೇಳಿದ್ ಕೇಳ್ಕೊಳ್ಳೋದಿರಕ್ಕಿಲ್ಲ. ಕುಮಾರಸ್ವಾಮಿ ಅವರು ಫಸ್ಟು ಸಿದ್ದರಾಮಯ್ಯನವ್ರನ್ನ JDS ನಿಂದ ತಳ್ಳಿದ್ರು, ಕಾಂಗ್ರೆಸ್ಗೆ ದಾರಿ ಮಾಡ್ಕೊಂಡ್ರು ಮುಖ್ಯಮಂತ್ರಿ ಆಗೋಕ್ಕೆ. ಧರ್ಮಸಿಂಗ್ ಅವ್ರಿಗೆ ಬೆನ್ನುಗ್ ಚೂರಿ ಹಾಕಿದ್ರು, ಯಡಿಯೂರಪ್ಪನವ್ರಿಗೆ ಬೆನ್ನುಗ್ ಚೂರಿ ಹಾಕಿದ್ರು. ಇವಾಗ ಸದಾನಂದ ಗೌಡ್ರಿಗೆ ಹಾಕ್ಬೇಕು ಅಂತ ಶ್ರೀರಾಮುಲನ್ನ ಇಟ್ಕೊಂಡಿದ್ದೀರಾ. ಶ್ರೀರಾಮುಲು ಬಳ್ಳಾರಿನ ರೆಡ್ಡಿ ಬ್ರದರ್ಸ್ ಬಳ್ಳಾರಿನೆಲ್ಲ ದೋಚಿ ಮಣ್ಣು ನುಂಗ್ಬಿಟ್ಟವ್ರೆ. ಇವಾಗ ನೀವು ಸೇರಿಸ್ಬಿಟ್ಟು ಕರ್ನಾಟಕದ ಎಲ್ಲಾ ಜಿಲ್ಲೆನೂ ನುಂಗ್ಬೇಕು ಅಂದ್ಬಿಟ್ಟು ಬೆಂಬಲ ಕೊಡ್ತಾ ಇದ್ದೀರಾ. ನಾವು ದಯಮಾಡಿ ಹೇಳ್ತಾ ಇದ್ದೇನೆ ಅವರಿಗೆ, ನಾವು ಯಾವತ್ತೂ ಸಿದ್ದರಾಮಯ್ಯನವ್ರನ್ನ ಹೊರಗಡೆ ತಳ್ಳಿಲ್ಲ. ಸಿದ್ದರಾಮಯ್ಯನವರು ಅಹಿಂದವನ್ನು ಕಟ್ಕೊಂಡು ಕಾಂಗ್ರೆಸ್ನವರು ಕೆಲವು ಜನ ಹೇಳಿದ ಪಿತೂರಿಗೆ ಹೋದ್ರೋ ಇಲ್ಲ ಅವರೇ ಸ್ವತಂತ್ರ. ಅವರು ಸಿದ್ದರಾಮಯ್ಯನವರು ಬಹಳ ಮೇಧಾವಿ ರಾಜಕಾರಣಿಗಳಿದ್ದಾರೆ. ವಿಷಯ ಏನಿಲ್ಲ, ನಾವು ಸಮಯ ಸಾಧಕ ರಾಜಕಾರಣ ಮಾಡಿಲ್ಲ. ಯಾವ್ದನ್ನು ಈಗ ವಿಷಯ ಏನೀಗ? ವಿಷಯ ಏನು? ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ನಾವು. ವಿಷಯ ಯಾವ್ದು ಮಾತಾಡ್ತಿದ್ದೀವಿ? ಅವರು ಸಮಯ ಸಾಧಕ ರಾಜಕಾರಣ JDS ಮಾಡ್ತಾ ಇದೆ, ಮಾಡ್ತಾ ಇಲ್ಲ. ಯಾವ್ಯಾವ ಪಕ್ಷದಿಂದ ಯಾರು ಪಟ್ಟಿ ಕೊಡ್ಬೇಕ ನಿಮ್ಗೆ? ಅಲ್ಲ ರೇ, ಯಾವ್ಯಾವ ಪಕ್ಷದಿಂದ ಯಾರು ಪಟ್ಟಿ ಕೊಡ್ಬೇಕ ನಿಮ್ಗೆ? ವಿಷಾಂತರ ಆಗ್ತಾ ಇದೆ. ಆಮೇಲೆ ಮಾತಾಡಿ. ವಿಷಾಂತರ ಏನಿಲ್ಲ. ನೀವೇಂಗ್ರಿ ಸಮಯ ಸಾಧಕ ರಾಜಕಾರಣಿಗಳು ಅಂತ ಹೇಳಿದ್ರೆ ಯಾರು? ಎಲ್ಲ ಏನ್ ಇಲ್ಲಿ ಬಿಟ್ಟು ಹೋಗಲಿಲ್ಲ ರೇ ಸ್ವಾಮಿ. ನೋಡ್ರಿ ರೇ ಸ್ವಾಮಿ, ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿದರು ದೇವೇಗೌಡರು. ಜನತಾ ಪರಿವಾರದಲ್ಲಿ ಎಲ್ಲಾರನ್ನೂ ಉಗ್ರಪ್ಪನವ್ರನ್ನ MLC ಮಾಡಿದರು, BL ಶಂಕರ್ ಅವ್ರನ್ನ ಮಾಡಿರೋ. ಇಲ್ಲಿ ಏನಾಗಿದೆ, ದೇವೇಗೌಡರು ನಾಯಕರನ್ನ ಸೃಷ್ಟಿ ಮಾಡ್ತಾರೆ. ದೇವೇಗೌಡರು ನಾಯಕರನ್ನ ಸೃಷ್ಟಿ ಮಾಡಿದ್ಮೇಲೆ ಒಳ್ಳೆ ಮುಂದುವರೆದ ಮೇಲೆ ಬೇರೆ ಬೇರೆ ಹುಡುಕೊಂಡು ಹೋಗ್ತಾರ್ರಿ. ಏನು ಮಾಡಕ್ಕಾಗಲ್ಲ. ಆಯ್ತು ಬಿಡಿ ಸರ್, ಆಯ್ತು ಬಿಡಿ ಸರ್. ದೇವೇಗೌಡರಿಂದ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ರಾಜಕಾರಣಿಗಳು ಉದ್ಭವ ಆಗಿದ್ದಾರೆ, ಬಹಳಷ್ಟು ರಾಜಕಾರಣಿಗಳು ಮೇಲಕ್ಕೆ ಬಂದಿದ್ದಾರೆ. ಏನು ತಪ್ಪಿಲ್ಲ. ದೇವೇಗೌಡರಿಗೆ ಅನ್ಯಾಯ ಮಾಡಿದ್ರು ಏನೇನಾಗಿರುತ್ತೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ರಾಜಕಾರಣದಲ್ಲಿ ದೇವೇಗೌಡರು ರಾಜಕಾರಣದಲ್ಲಿ ಎಲ್ಲರ ರಾಜಕೀಯದಲ್ಲಿ ಕಾರ್ಖಾನೆ ಟೈಪ್ ರಾಜಕಾರಣಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಕೊನೆಗೆ ಹೆಡ್ ಮೆಕ್ಯಾನಿಕ್ ಆಗೋ ಟೈಮಿಗೆ ಬಂದಾಗ ಕಾರ್ಖಾನೆ ಹೋದ್ರೆ ನಾವೇನು ಮಾಡಕ್ಕಾಗಲ್ಲ. ಅದಕ್ಕೆ ನೀವು ಆ ರೀತಿ ದೇವೇಗೌಡರ ಪಕ್ಷನ ನೀವು JDS ನ ಇನ್ಯಾವ ಪಕ್ಷದಲ್ಲೂ ಪಕ್ಷಾಂತರ ಮಾಡೇ ಇಲ್ಲ. ಕಾಂಗ್ರೆಸ್ನಿಂದ ಯಾರು ಬಿಟ್ಟೋಗೇ ಇಲ್ಲ, BJP ಯಾರು ಬಿಟ್ಟೋಗೇ ಇಲ್ಲ. ಎಷ್ಟು ಜನ ರಾಜಕಾರಣಿಗಳು ಎಲ್ಲಾ ಪಕ್ಷದಲ್ಲೂ ಅವರಿಗೆ ವಿಷಯ ಗೊತ್ತಿಲ್ಲದೆ ಇದ್ರು ಬಿಟ್ಟು ಹೋಗ್ತಾರ್ರಿ. ಬಿಟ್ಟು ಹೋಗ್ತಾರೆ ರಾಜಕಾರಣಿಗಳು. ಗೌಡ್ರೆ ಒಂದ್ ನಿಮಿಷ ಚರ್ಚೆನಲ್ಲಿ ಈಲ್ಡ್ ಆಗ್ರಿ. ಇಲ್ಲಿ ಕೇಳೋ ಪ್ರಶ್ನೆ ಕೇಳಿದ್ರೆ ಈಲ್ಡ್ ಆಗಣ, ವೈಯಕ್ತಿಕವಾದ ಪ್ರಶ್ನೆ ಕೇಳಿದ್ರೆ ಈಲ್ಡ್ ಆಗ್ತಾಗಲ್ಲ. ಇಲ್ಲಿ ಕೇಳ್ರಿ ಗೌಡ್ರೆ. ಇಲ್ಲ ರಾಜಕೀಯ ಎಲ್ಲಾ ಪಕ್ಷದಲ್ಲೂ ಬಿಟ್ಟು ಹೋಗಿದ್ದಾರೆ. ಹಂಗಾರೆ ನೀವು ದೇವೇಗೌಡರು ನಿಮಗೆ ಕಿರುಕುಳ ಕೊಟ್ಟಿದ್ರ ನೀವು ಕಾಂಗ್ರೆಸ್ ಹೋಗಕ್ಕೆ?
ಇಲ್ಲಿ ಕೇಳಿಪ್ಪ, ಇಲ್ಲಿ ನಾನೇನ್ ಹೇಳಕ್ ಹೊರಟಿದ್ದೇನೆ ಅಂದ್ರೆ ಗೌಡ್ರೆ ಗೌಡ್ರೆ ಎಮೋಷನಲ್ ಆಗ್ಬೇಡಿ. ಅಲ್ಲ, emotional ಆಗ್ಲೇಬೇಕಾಗುತ್ತೆ. ಇಲ್ಲಿ ಕೇಳಿ ಒಂದ್ ನಿಮಿಷ ಪ್ಲೀಸ್. ಬೇಸತ್ತು ಹೋಗಿದ್ರೆ ಅವ್ರಿಗೆ ಹಿಡಿಸ್ಲೆಲ್ಲ ಹೋಗ್ತಾರೆ, ನಾಳೆಗೆ ಇನ್ನೊಂದ್ 1000 ಜನ ಬರ್ತಾರೆ. ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಒಂದು ಪಕ್ಷ ಇದೆ, ಏನ್ ಹೊಸ JDS ಒಂದ್ಕೆ ಏನ್ರಿ ಬೇಕಾದಷ್ಟು ಜನ ಹೋಗ್ತಾ ಇರ್ತಾರೆ, ಬೇಕಾದಷ್ಟು ಜನ ಬರ್ತಾ ಇರ್ತಾರೆ. ವಸ್ತುಸ್ಥಿತಿ ಒಂದು ರಾಜಕೀಯ ಪಕ್ಷ ಒಂದು ಸರ್ಕಾರಗಳಿದ್ದಂತ ಒಂದು ಸಂದರ್ಭದಲ್ಲಿ ಹೇಗೆ ನಿಲುವುಗಳನ್ನ ತಗೊಂಡಿದ್ದಾವೆ ಅನ್ನೋಂಥದ್ರ ಬಗ್ಗೆ ಅಷ್ಟೇ ನಾವು ಚರ್ಚೆ ಮಾಡ್ತಿದ್ದೇವೆನಾ? ನೀವು ಬಹಳ ಎಮೋಷನಲ್ ಆಗಿ ಸಿಟ್ಟಿಗೆ ಹೇಳ್ಬೇಕಾಗತ್ತೆ. ವ್ಯಕ್ತಿಗತವಾಗಿ ಒಬ್ಬರನ್ನ ಟೀಕೆ ಮಾಡಿದ್ರೆ ಸಹಿಸಕ್ಕಾಗೋದಿಲ್ಲ. ರಾಜಕೀಯವಾಗಿ ಏನಾದ್ರು ಪ್ರಶ್ನೆ ಕೇಳಿ. ವ್ಯಕ್ತಿಗತವಾಗಿ JDS ನವರು ಸಮಯ ಸಾಧಕರು ಯಾರನ್ನ ಬೇಕಾದ್ರು ಎಲ್ಲಿ ಬೇಕಾದ್ರು ಹೋಗ್ತಾರೆ. ಅವ್ರನ್ನ ಮುಗಿಸಿರೋ ಇವ್ರನ್ನ ಮುಗಿಸಿರೋ ಅಂತ ಹೇಳಿದ್ರೆ ಯಾರು ಮುಗಿಸಿರೋ ಅಂತ ಹೇಳ್ಬೇಕ? ಈಗ ಎಲ್ಲಾ ಪಕ್ಷದ ಹೇಳ್ಬೇಕಂಗಾರೆ ಚರ್ಚೆ ಇಡಿ ಒಂದ್ 2-3 ಗಂಟೆ ಯಾರ್ಯಾರು ಯಾವ ಪಕ್ಷದವ್ರು ಯಾರನ್ನು ಮುಗಿಸ್ಯಾರ ಅಂತ ಹೇಳ್ತೀನಿ. ನಾವಿಲ್ಲಿ ಬಂದಿರತಕ್ಕಂಥದ್ದು ಇವತ್ತಿನ ರಾಜಕಾರಣದ ಸನ್ನಿವೇಶ ಎಲ್ಲಿಗೆ ಇದೆ ಅಂತ ನಾವೇನು ಹೇಳ್ದೋ, ಹೌದು ನಾವು ಇವತ್ತು ಯಾವುದೇ ಆಪಾದನೆಗೆ ಸಿಲುಕಿಲ್ಲ. JDS ಪಕ್ಷದವರು ನಮ್ಮ ನಾಯಕರು ಸಿಲುಕಿಲ್ಲ. ನಾಳೆ ಬೆಳಿಗ್ಗೆ ನಾವು ತಪ್ಪು ಮಾಡಿದ್ರೆ ನಮಗೂ ಜನ ಶಿಕ್ಷೆ ಕೊಡ್ಲಿ, ನಮಗೂ ಕಾನೂನು ಶಿಕ್ಷೆ ಕೊಡ್ಲಿ. ನೀವು ಅದಕ್ಕೇನು ಹೇಳ್ಬೇಕು ಗೌಡ್ರೆ ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ ಕೆಲವು ಸಮಯ ಸಂದರ್ಭಗಳಲ್ಲಿ ನಾವೊಂದು ರಾಜಕೀಯ ಪಕ್ಷವಾಗಿ ಕೆಲವು ನಿಲುವುಗಳನ್ನ ನಾವು ತಗೊಂಡಿದ್ದೇವೆ. ಅದು ಸಮಯ ಸಾಧಕತನ ಆಗಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ಆ ಪ್ರಶ್ನೆ ಅವರು ನೇರವಾಗಿ ಕೇಳಬಾರದ್ರಿ. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇದು ಸಣ್ಣ ಬ್ರೇಕ್ ನಂತರ ಮತ್ತಷ್ಟು ಚರ್ಚೆ ಮುಂದುವರಿಯುತ್ತೆ. ನಮ್ಮೂರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ. 8 ದಿನಕ್ಕೊಂದ್ಸರಿ 10 ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ, ಅದರಲ್ಲಿ ಹುಳ ಆಗಿರ್ತವೆ. ಶಿವಲಿಂಗೇಗೌಡರು ಹೇಳ್ತಾ ಇದ್ರು ನಾವು ವೈಟ್ ಶರ್ಟ್ ಹಾಕೊಂಡಿದ್ದೀವಿ, ನಮ್ಮ ಮೇಲೆ ಯಾವುದೂ ಕಲೆ ಇಲ್ಲ ಅಂತ. ಹಾಗಿದ್ರೆ ನಿಮ್ಗೆ ಯಾಕೆ ಬಹುಮತ ಬರ್ತಾ ಇಲ್ಲ ಇದುವರೆಗೆ? ಈ ರಾಜಕೀಯದಾಗಿರೋರು ಯಾರು ಉದ್ಧಾರ ಆಗಲ್ಲ. ಏನು ನಾನು ಹೋದ್ರು ಅದೇ ಮೆಟ್ಟೊಲಿಬೇಕಾಗತ್ತೆ ಅಂದ್ಕೊಂಡು ಓಲೇ ಇಲ್ಲ. ಇವ್ರು ಇಷ್ಟೊಂದು FIRಗಳು ಅವು ಇವು ಎಲ್ಲ ಮಾಡ್ಕೊಂಡು ಬಂದಿದ್ರಲ್ಲ, ಮುಂದಿನ ಅವ್ರಿಗೆ ಏನಂತ ಒಂದು ಹಾದಿ ಹಾಕ್ಕೊಟ್ಟಿದ್ದಾರೆ ಇವರೆಲ್ಲ. ಹಾಗಿದ್ರೆ ಇನ್ನೂ ಭ್ರಷ್ಟತೆ ಜಾಸ್ತಿ ಮಾಡಿ ಅಂತನಾ?